ಇಂದಿನ ದಿನಗಳಲ್ಲಿ ಚಾಲಕ ವೃತ್ತಿಯು ಸಮಾಜದಿಂದ ಕಡೆಗಣಿಸಲ್ಪಟ್ಟಿದ್ದು, ಈ ವೃತ್ತಿಯವರಿಗೆ ಸರ್ಕಾರದಿಂದಲೂ ಯಾವುದೇ ಸೌಲಭ್ಯಗಳು ಲಭಿಸುತ್ತಿಲ್ಲ. ಇದನ್ನು ಪರಿಗಣಿಸಿ ಚಾಲಕ ವರ್ಗಕ್ಕೆ ಗೌರವ ಸಮರ್ಪಣೆ ಮಾಡುವ ಉದ್ದೇಶದಿಂದ ಚಾಲಕರ ದಿನಾಚರಣೆ ಎಂಬ ಒಂದು ವಿನೂತನ ಕಾರ್ಯಕ್ರಮವನ್ನು ಬೆಂಗಳೂರಿನ ನಂದಿನಿ ಬಡಾವಣೆಯ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನೆರವೇರಿತು. ಈ ಕಾರ್ಯಕ್ರಮವನ್ನು ಕಣ್ವ ಶ್ರೀ ಸಾಯಿ ಹಾಸ್ಪಿಟಲ್ನ ಸಹಯೋಗದೊಂದಿಗೆ ಎಸ್ಬಿಐ ಹೇಮಂತ್ ಮತ್ತು ಮುರಳಿ ಕೆ ಮಂಚೋಹಳ್ಳಿ ಅವರು ಬಹಳ ಅರ್ಥಪೂರ್ಣವಾಗಿ ಆಯೋಜಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನೇತ್ರಾಧಿಕಾರಿಗಳಾದ ಡಾಕ್ಟರ್ ಎನ್ ಶ್ರೀಧರ್ ಹಾಗೆಯೇ ಶ್ರೀ ಸಾಯಿ ಕಣ್ವ ಆಸ್ಪತ್ರೆ ಎಂಡಿ ಶ್ರೀಯುತ ಡಾಕ್ಟರ್ ಪ್ರದೀಪ್ ಅವರು ಭಾಗವಹಿಸಿದ್ದರು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ರತ್ನಮ್ಮ, ಆಟೋ ಮೆಕ್ಯಾನಿಕ್ ಗಂಗರಾಜು, ಹುಡಿ ವೆಂಕಟೇಶ್ ಮತ್ತು ಟಿಕೆಎಂ ನಾಗರಾಜು ಉಪಸ್ಥಿತರಿದ್ದರು. ಈ ಶಿಬಿರದಲ್ಲಿ ರೋಗಿಗಳಿಗೆ ಸಾಮಾನ್ಯ ಆರೋಗ್ಯ ತಪಾಸಣೆಯ ಜೊತೆಗೆ ಬಿಪಿ ಮತ್ತು ಮಧುಮೇಹ ಪರೀಕ್ಷೆಯನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದ ಕುರಿತು ಆಯೋಜಕರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ಚಾಲಕ ಬಂಧುಗಳಿಗೆ SBI ಹೇಮಂತ್ ಕುಮಾರ್ ಮಾಡ್ತಕ್ಕಂಥ ಒಂದು ನಮಸ್ಕಾರಗಳು. ಇವತ್ತಿನ ಒಂದು ಸುದಿನ ಏನಪ್ಪ ಅಂತಂದರೆ, ನಮ್ಮ ಶ್ರಮಿಕ ವರ್ಗವಾದ ನಮ್ಮ ಚಾಲಕರ ದಿನ ಎಂದು ನಾವು ಇವತ್ತು ಜನವರಿ 24 ನಾವು ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಈ ಒಂದು ದಿನ ಯಾಕೆ ಅಂತಂದರೆ, ಇವತ್ತು ನಮಗೆ ಆಲ್ಮೋಸ್ಟ್ ನಮಗೆಲ್ಲ ರೀತಿಯಿಂದಲೂ ನಮ್ಮ ಸರ್ಕಾರಗಳಿರ್ಬೋದು ಎಲ್ಲ ಕಡೆಯಿಂದನೂ ನಮ್ಮ ಶ್ರಮಿಕ ವರ್ಗದಿಂದ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಇದೆ. ಈ ಒಂದು ಸುದಿನ ದಿನ ಒಂದು ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿಯೊಂದು ಸೆಕ್ಟರಿಂದನೂ ನಮ್ಮ ಚಾಲಕ ವೃತ್ತಿಯಿಂದ ದೊಡ್ಡ ಮಟ್ಟದ ಕೊಡುಗೆ ಇದೆ. ಆ ಒಂದು ದೊಡ್ಡ ಒಂದು ವರ್ಗಕ್ಕೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗೌರವ ಸಲ್ಲಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಾನು ಆಯೋಜನೆ ಮಾಡಿದ್ದೀನಿ. ಏಕೆಂದರೆ ಇವತ್ತು ನಿಮಗೆ ಆಲ್ಮೋಸ್ಟ್ ಇವತ್ತು ನಮ್ಮ ಚಾಲಕರು ಅಂತ ಅಂದಾಗ ಎಲ್ಲ ರೀತಿಯಿಂದಲೂ ತುಂಬ ಕಷ್ಟ ಬೀಳ್ತಾರೆ. ಪ್ರತಿಯೊಂದು ಅವನು ಬೆಳಗ್ಗೆ ಎದ್ದು ಗಾಡಿ ತೊಗೊಂಡು ಹೋದಾಗಿಂದ ಸಾಯಂಕಾಲ ಈವ್ನಿಂಗ್ ಬರೋವರೆಗೂ ನಾನಾ ಥರ ಒತ್ತಡಗಳನ್ನ ಇಟ್ಕೊಂಡು ಜೀವನ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ತುಂಬ ಕಷ್ಟ ಇವತ್ತಿಂದು ಚಾಲಕ ವೃತ್ತಿ ಅನ್ನೋದು. ಹಂಗಾಗಿ ಆ ಒಂದು ಶ್ರಮಿಕ ವರ್ಗಕ್ಕೆ ಇವತ್ತು ನಮ್ಮ ಸ್ನೇಹಿತರ ಕಡೆಯಿಂದ ಈ ಒಂದು ಗೌರವ ಸಲ್ಲಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನಾನು ವೈಯಕ್ತಿಕವಾಗಿ ನಾನು ಆಯೋಜನೆ ಮಾಡಿದ್ದೀನಿ. ನನ್ನ ಹೆಸರು ಮುರಳಿ ಅಂತೇಳಿ, ನಾನು ಒಬ್ಬ ಚಾಲಕ. ಮತ್ತು ನಾನು ಚಾಲಕ ಅನ್ನೋದಕ್ಕಿಂತ ನನ್ನ ಮನೆತನನೂ ಕೂಡ ಚಾಲಕ ಮನೆತನನೇ. ಚಾಲಕರು ಸಮಸ್ಯೆಗಳು ನಾನು ಚಿಕ್ಕ ವಯಸ್ಸಿನಿಂದನೂ ಅನುಭವಿಸಿದ್ದೀನಿ, ಕಣ್ಣಿಂದ ನೋಡಿದ್ದೀನಿ ತುಂಬ ಹತ್ರವಾಗಿ. ಸರ್, ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಬ್ಯಾಂಕ್ಗಳಲ್ಲಿ ಸುಲಭವಾಗಿ ಲೋನ್ಗಳು ಕೊಡ್ತಾರೆ. ಅವ್ರ ಬಿಸ್ನೆಸ್ ಬಂಡವಾಳನ ಅಷ್ಟೇ ನೋಡ್ತಾರೆ, ಲಾಭಾಂಶನ. ದಯವಿಟ್ಟು ಗಾಡಿಗಳು ಕೊಂಡ್ಕೊಳ್ಳೋವಾಗ ವ್ಯಾಪಾರ ಇದೆಯಾ ಇಲ್ವಾ, ಮಾಡಿದ್ರೆ ಎಷ್ಟು ವರ್ಷಕ್ಕಿದೆ ಏನು ಅನ್ನೋದು ಸ್ವಲ್ಪ ಪರಿಜ್ಞಾನ ಮತ್ತು ಅರಿವುಗಳನ್ನ ಮೂಡಿಸ್ಕೊಂಡು ತೊಗೊಳ್ಳಿ. ಮತ್ತು ಹಿರಿಯ ನಾಗರಿಕರ ಸಲಹೆಗಳನ್ನ ತೊಗೊಳ್ಳಿ. ಮನೆಯವರಿಗೆ ಟೈಮ್ ಕೊಡಿ. ಹೆಂಡತಿ ಮಕ್ಕಳ ಜೊತೆ ಒಳ್ಳೆಯ ಥರ ಬಿಹೇವ್ ಮಾಡಿ. ಏಕೆಂದರೆ ಇವತ್ತು ಎಷ್ಟೋ ದುಡ್ದು ಬರ್ತೀರಾ ಕಷ್ಟಪಟ್ಟು, ಯಾರ್ದೋ ಒಂದು ಮೂರನೇ ವ್ಯಕ್ತಿ ಮಾತಿಗೆ ತಲೆ ಕೆಡಿಸ್ಕೊಂಡು ಮನೆಯವ್ರ ಮೇಲೆ ಒತ್ತಡ ಇರ್ತಾ ಮನೆಯಲ್ಲಿ ಕುಟುಂಬ ಕಲಹಗಳನ್ನ ಮಾಡ್ಕೋಬೇಡಿ.